ದಿಲ್ಲಿಗೆ ಯಾವುದೇ ಹೋರಾಟಗಾರರು, ರೈತರು, ಕಾರ್ಮಿಕರು, ಜನಸಾಮಾನ್ಯರು ಬರಬಾರದ? ರಾಜಧಾನಿ ದಿಲ್ಲಿ ರಾಜಕಾರಣಿಗಳಿಗೆ ಮಾತ್ರ ಸೀಮಿತ ಅಂತ ಅಲಿಖಿತ ನಿಯಮವೇನಾದ್ರೂ ಜಾರಿಯಾಗಿದೆಯಾ? ದಿಲ್ಲಿ ಗದ್ದುಗೆಯಲ್ಲಿ ಕೂತವರಿಗೆ ತಮ್ಮ ಧ್ವನಿಯನ್ನ ತಲುಪಿಸೋಕೆ ಯಾರಾದ್ರೂ ದೇಶದ ಯಾವುದಾದ್ರೂ ಮೂಲೆಯಿಂದ ಬಂದ್ರೆ ಅವರನ್ನ ಸಿಂಘು ಮತ್ತಿತರ ಗಡಿ ಪ್ರದೇಶಗಳಲ್ಲಿ ತಡೆಯೋದು ಯಾಕೆ? ಅವರಿಂದ ದಿಲ್ಲಿಯವರಿಗೆ ಅದೆಂತಹ ಅಪಾಯ ಇದೆ? ಅದೇನ್ ದೊಡ್ಡ ಸಮಸ್ಯೆ ಇದೆ? ಯಾಕೆ ಈ ಸರ್ವಾಧಿಕಾರಿ ನಿರ್ಬಂಧ? ಅಹಿಂಸಾತ್ಮಕವಾಗಿ ಗಾಂಧೀಜಿಯ ಮಾರ್ಗದಲ್ಲಿ ಹೋರಾಟ ಮಾಡ್ತಿರೋದಕ್ಕೂ ದಿಲ್ಲಿ ಪ್ರವೇಶ ಇಲ್ಲ ಅಂತಂದ್ರೆ ಇದು ಯಾವ ರೀತಿಯ ಸರ್ವಾಧಿಕಾರ? ಪೊಲೀಸ್ ಠಾಣೆಯಲ್ಲಿ ಸೋನಂ ವಾಂಗ್ಚುಕ್ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗಿ ಬಂದಿದ್ ಯಾಕೆ? ದಿಲ್ಲಿಗೆ ಶಾಂತಿಯುತ ಪಾದಯಾತ್ರೆ ಹೊರಟವರನ್ನ ಬಂಧಿಸಿದ ಪೊಲೀಸರು. ಲಡಾಖ್ಗೆ 6ನೇ ಪರಿಚ್ಛೇದದಡಿ ಸ್ಥಾನಮಾನಕ್ಕೆ ಆಗ್ರಹಿಸಿ ದಿಲ್ಲಿಗೆ ಪಾದಯಾತ್ರೆ ತೆರಳುತ್ತಾ ಇದ್ದ ಹವಾಮಾನ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಮತ್ತು 120 ಬೆಂಬಲಿಗರನ್ನ ಸಿಂಘು ಗಡಿಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಸೆಪ್ಟೆಂಬರ್ 1ರಂದು ವಾಂಗ್ಚುಕ್ ನೇತೃತ್ವದಲ್ಲಿ ಲೇನ್ನಿಂದ ದೆಹಲಿ ಚಲೋ ಪಾದಯಾತ್ರೆ ಆರಂಭ ಆಗಿತ್ತು. ಲಡಾಖ್ಗೆ ರಾಜ್ಯದ ಸ್ಥಾನಮಾನ, ಸಂವಿಧಾನದ 6ನೇ ಶೆಡ್ಯೂಲ್ಗೆ ಸೇರ್ಪಡೆ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಒತ್ತಾಯಿಸಿ ಲೇಹ್ ಅಪಿಕ್ಸ್ ಬಾಡಿ ಪಾದಯಾತ್ರೆಯನ್ನ ಆಯೋಜಿಸಿತ್ತು. ಭಾರತೀಯ ಸಂವಿಧಾನದ 6ನೇ ಪರಿಚ್ಛೇದ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ಒಳಗೊಂಡಿದ್ದು, ಈ ಪರಿಚ್ಛೇದದಡಿ ಬುಡಕಟ್ಟು ಪ್ರದೇಶಗಳಿಗೆ ವಿಶೇಷ ರಕ್ಷಣೆ ಮತ್ತು ಸ್ವಾಯತ್ತತೆಯನ್ನ ಒದಗಿಸುತ್ತೆ. ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧಿಗೆ ಗೌರವ ಸಲ್ಲಿಸೋಕೆ ದೆಹಲಿಯ ರಾಜ್ಘಾಟ್ಗೆ ಪಾದಯಾತ್ರೆ ಸಾಗ್ತಾ ಇತ್ತು. ಸೋಮವಾರ ರಾತ್ರಿ ದೆಹಲಿಯ ಸಿಂಘು ಗಡಿಯಲ್ಲಿ ಪಾದಯಾತ್ರೆ ತಲುಪಿದೆ. ಸೋನಂ ವಾಂಗ್ಚುಕ್ ಮತ್ತು ಇತರ ಪಾದಯಾತ್ರಿಗಳು ರಾತ್ರಿ ಸಿಂಘು ಗಡಿಯಲ್ಲಿ ವಾಸ್ತವ್ಯ ಇರೋಕೆ ಬಯಸಿದ್ರು. ದೆಹಲಿಯಲ್ಲಿ ನಿಷೇಧಾಜ್ಞೆ ವಿಧಿಸಿದ್ರಿಂದ ಅವರನ್ನ ಗಡಿಯಿಂದ ವಾಪಸ್ ತೆರಳುವಂತೆ ಪೊಲೀಸರು ಸೂಚಿಸಿದ್ದಾರೆ. ಇದಕ್ಕೆ ಸಮ್ಮತಿಸದ ವಾಂಗ್ಚುಕ್ ಸೇರಿ 120 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಸೋನಂ ವಾಂಗ್ಚುಕ್ ಸೇರಿದಂತೆ ಇತರರನ್ನ ಬಂಧಿಸಿ ಸಿಂಘು ಗಡಿಯಲ್ಲಿರುವ ಬವಾನಾ, ನರೇಲಾ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಆಲಿಪುರ ಸೇರಿದಂತೆ ವಿವಿಧ ಪೊಲೀಸ್ ಠಾಣೆಗಳಿಗೆ ಕರೆದೊಯ್ಯಲಾಗಿದೆ. ವಕೀಲರನ್ನ ಭೇಟಿ ಮಾಡೋಕೆ ಅವಕಾಶ ನಿರಾಕರಣೆ. ಪರಿಸರ ಕಾರ್ಯಕರ್ತ ಸೋನಂ ವಾಂಗ್ಚುಕ್ಗೆ ವಕೀಲರನ್ನ ಭೇಟಿ ಮಾಡುವ ಅವಕಾಶವನ್ನು ನಿರಾಕರಿಸಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಪೊಲೀಸ್ ಠಾಣೆಯಲ್ಲೇ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ. ಪೊಲೀಸರ ಬಂಧನದ ಕ್ರಮವನ್ನು ಖಂಡಿಸಿ ವಾಂಗ್ಚುಕ್ ಬವಾನಾ ಪೊಲೀಸ್ ಠಾಣೆಯಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಸೋನಂ ವಾಂಗ್ಚುಕ್ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಆರೋಪಿಸಿದ ದಿಲ್ಲಿ ಸಿಎಂ. ಪರಿಸರ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರನ್ನ ಮಂಗಳವಾರ ಬವಾನಾ ಪೊಲೀಸ್ ಠಾಣೆಯಲ್ಲಿ ಭೇಟಿಯಾಗೋಕೆ ನಾನು ಬಯಸಿದ್ದೆ, ಆದರೆ ನನಗೆ ಅವಕಾಶ ನೀಡಲಿಲ್ಲ ಅಂತ ದೆಹಲಿ ಮುಖ್ಯಮಂತ್ರಿ ಅತಿಶಿ ಆರೋಪಿಸಿದ್ದಾರೆ. ಲಡಾಖ್ನ ಜನ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನ ಬಯಸ್ತಾರೆ. ಅವರಿಗೆ ಲೆಫ್ಟಿನೆಂಟ್ ಗವರ್ನರ್ ನಾಯಕತ್ವ ಬೇಕಾಗಿಲ್ಲ. ನನಗೆ ಪೊಲೀಸ್ ಠಾಣೆಗೆ ಪ್ರವೇಶಿಸೋಕೆ ಅವಕಾಶ ನೀಡಿದ್ರೂ ಅವರನ್ನ ಭೇಟಿಯಾಗೋಕೆ ನನಗೆ ಅವಕಾಶ ನೀಡಲಿಲ್ಲ ಅಂತ ಅತಿಶಿ ಹೇಳಿದ್ದಾರೆ. ಸೋನಂ ವಾಂಗ್ಚುಕ್ ಬಂಧನಕ್ಕೆ ರಾಹುಲ್ ಗಾಂಧಿ ವಿರೋಧ. ಸೋನಂ ವಾಂಗ್ಚುಕ್ ಬಂಧನವನ್ನ ಖಂಡಿಸಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮೋದಿಜಿ, ರೈತರ ಪ್ರತಿಭಟನೆಯಂತೆ ಈ ಚಕ್ರವ್ಯೂಹವೂ ಮುರಿಯಲಿದೆ. ನಿಮ್ಮ ಅಹಂಕಾರವೂ ಕೊನೆಯಾಗಲಿದೆ. ನೀವು ಲಡಾಖ್ನ ಧ್ವನಿಯನ್ನ ಕೇಳಬೇಕು. ಸಾಂವಿಧಾನಿಕ ಹಕ್ಕುಗಳಿಗಾಗಿ ಶಾಂತಿಯುತ ಮೆರವಣಿಗೆ ನಡೆಸ್ತಾ ಇದ್ದ ಹಿರಿಯ ನಾಗರಿಕರ ಬಂಧನ ಸ್ವೀಕಾರಾರ್ಹವಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಜಾರಿ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಈ ಮೊದಲು ರೈತರು ಹೊರಟಿದ್ದ ದಿಲ್ಲಿ ಚಲೋ ಪ್ರತಿಭಟನೆಯನ್ನ ಪೊಲೀಸರು ಸಿಂಘು ಗಡಿಯಲ್ಲಿ ತಡೆದಿದ್ರು. ಪೊಲೀಸರನ್ನ ಬಳಸಿಕೊಂಡು ಕೇಂದ್ರ ಸರ್ಕಾರ ರೈತರ ಪ್ರತಿಭಟನೆಯನ್ನ ಹತ್ತಿಕ್ಕೋಕೆ ಗರಿಷ್ಠ ಪ್ರಯತ್ನ ನಡೆಸಿತ್ತು. ಇದೀಗ ಅದೇ ಸಿಂಘು ಗಡಿಯಲ್ಲಿ ಲಡಾಖ್ನ ಪಾದಯಾತ್ರಿಗಳು ದಿಲ್ಲಿಗೆ ತೆರಳದಂತೆ ಮೋದಿ ಸರ್ಕಾರ ತಡೆದಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.